ಬಿಜೆಪಿಯಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ. ಗೊಂದಲದ ಬಗ್ಗೆ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಸಿ ನಿಂಗರಾಜು. ಜೆಡಿಎಸ್ ಜೊತೆ ಚರ್ಚೆ ಆದ ಬಳಿಕವೇ ಟಿಕೆಟ್ ಘೋಷಣೆ ಆಗಿದೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ಹಂಚಿಕೆ ವಿಚಾರ ಯಾರ ಬದಲಾವಣೆ ಇಲ್ಲ, ಪ್ರಚಾರದ ಕೆಲಸ ಆರಂಭ ಮಾಡಿದ್ದೇನೆ ಅಂತ ನಿಂಗರಾಜು ಕೂಡ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಜೆಡಿಎಸ್ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಶ್ರೀಕಂಠೇಗೌಡ. ಸೊ ಕೊನೆ ಕ್ಷಣದಲ್ಲಿ ಟಿಕೆಟ್ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದರು ಶ್ರೀಕಂಠೇಗೌಡರು. ಸೊ ಯಾವುದೇ ರೀತಿಯಾಗಿ ಬದಲಾವಣೆ ಇಲ್ಲ, ನಾನೇ ಅಭ್ಯರ್ಥಿ ಅಂತೇಳಿ ಈ ಗೊಂದಲ ಏನಿತ್ತಲ್ಲ ಆ ಗೊಂದಲಕ್ಕೆ ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ ನಿಂಗರಾಜು. ಸೊ ಬಿಜೆಪಿಯಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ ಅಂತ ಈ ಗೊಂದಲದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆರಂಭದಲ್ಲಿ ಅಂದರೆ ಬೆಳಗ್ಗೆನೇ ಗೊತ್ತಾಗ್ತಾ ಇತ್ತು, ಅಂದರೆ ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾರೆ ಈ ಒಂದು ಕ್ಷೇತ್ರವನ್ನು ಅಂಥೇಳಿ. ಸೊ ನಿಂಗರಾಜು ಅವ್ರನ್ನ ಬದಲಾಗಿ ಜೆ ಡಿ ಎಸ್ಗೆ ಅವಕಾಶ ಇರುತ್ತೆ ಅಂಥೇಳಿ. ಸೊ ಈಗ ಇವರು ಹೇಳ್ತಾ ಇರುವಂಥದ್ದು ಇದೆಲ್ಲ ಚರ್ಚೆ ಆದ ಬಳಿಕ, ಅಂದರೆ ಜೆ ಡಿ ಎಸ್ ಜೊತೆ ಚರ್ಚೆ ಆದ ಬಳಿಕವೇ ಟಿಕೆಟ್ ನನಗೆ ಘೋಷಣೆ ಆಗಿದೆ, ಹಾಗಾಗಿ ಯಾವುದೇ ರೀತಿಯಾಗಿ ಗೊಂದಲ ಇಲ್ಲ ಅಂಥೇಳಿ. ಟಿಕೆಟ್ ಹಂಚಿಕೆಯ ವಿಚಾರ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಪ್ರಚಾರದ ಕೆಲಸವನ್ನು ಆರಂಭ ಮಾಡಿದ್ದೇನೆ ಅಂತ ಅಭ್ಯರ್ಥಿ ಆಗಿರುವಂತಹ ನಿಂಗರಾಜು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಜೆ ಡಿ ಎಸ್ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದರು ಶ್ರೀಕಂಠೇಗೌಡರು, ಆದರೆ ಅವರಿಗೆ ಇಲ್ಲಿ ಅವಕಾಶ ಇಲ್ಲ. ಸೊ ಇವರು ಹಾಗೆ ಹೇಳ್ತಿಲ್ಲ, ಅಂದರೆ ಜೆ ಡಿ ಎಸ್ ಜೊತೆ ಮಾತುಕತೆ ಆಗಿದೆ, ಚರ್ಚೆ ಆದ ಬಳಿಕ ನನಗೆ ಕೊಟ್ಟಿದ್ದಾರೆ ಅಂತೇಳಿ. ಬಟ್ ಈಗ ಇರುವಂಥದ್ದು ಜೆ ಡಿ ಎಸ್ಗೆ ಯಾವ ಕ್ಷೇತ್ರಗಳು ಅಥವಾ ಯಾರಿಗೆ ಅವಕಾಶ ಇರುತ್ತೆ ಅಂತೇಳಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಆರಂಭದಲ್ಲಿ ನಿಂಗರಾಜು ಅವರಿಗೆ ಟಿಕೆಟ್ ಕೈ ತಪ್ಪತ್ತೆ ಅಂತ ಹೇಳಲಾಗ್ತಾ ಇತ್ತು, ಬಟ್ ಈಗ ಗೊಂದಲಕ್ಕೆ ಅವರು ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ. ಸೊ ಗೊಂದಲ ಇದೆಯಾ ಅಥವಾ ಒಮ್ಮತದಿಂದ ಇವರಿಗೆ ಮತ್ತೆ ವಾಪಸ್ ಸಿಕ್ಕಿದೆಯಾ ಅಂತೇಳಿ? ಎಂ ಕುಮಾರ್, ಈ ಕ್ಷಣಕ್ಕೂ ಸಹಿತ ಗೊಂದಲ ಹಾಗೇ ಇದೆ. ಕಾರಣ ಏನಂತಂದ್ರೆ ಇಲ್ಲಿ ಬಿಜೆಪಿಯಲ್ಲಿ ಅಭ್ಯರ್ಥಿ ಆಗಿರುವಂತಹ ನಿಂಗರಾಜ್ ಅವರು ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತನಗೆ ಟಿಕೆಟ್ ಸಿಗತ್ತೆ, ಯಾವುದೇ ರೀತಿಯ ಗೊಂದಲ ಇಲ್ಲ, ಪಕ್ಷದಲ್ಲಿ ವರಿಷ್ಠರ ಜೊತೆನೂ ಕೂಡ ತಾನು ಮಾತಾಡಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಇದು ಈವರೆಗೂ ಸಹಿತ ಬಿಜೆಪಿಯ 6 ಸ್ಥಾನಗಳ ಪೈಕಿಯಲ್ಲಿ ಬಿಜೆಪಿಗೆ 4, ಜೆಡಿಎಸ್ಗೆ 2 ಕ್ಷೇತ್ರವನ್ನು ಬಿಟ್ಟುಕೊಡ್ಬೇಕು ಅಂತ ಹೇಳಿ ಜೆಡಿಎಸ್ ಪಟ್ಟನ್ನ ಹಿಡ್ಕೊಂಡು ಕೂತಿದೆ. ಈಗ ದೇವೇಗೌಡರ ನಿವಾಸದಲ್ಲಿ ಸಭೆ ಕೂಡ ನಡೆದಿದೆ. ಕುಮಾರಸ್ವಾಮಿ, ಜಿ ಟಿ ದೇವೇಗೌಡ, ತಾರಾಮಯ್ಯ ಸೇರಿದಾಗೆ ಕೆಲ ಪ್ರಮುಖರೆಲ್ಲ ಕೂತ್ಕೊಂಡು ಸಭೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಕ್ಷಣಕ್ಕೂ ಅವರು ಬಿಜೆಪಿ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ, 2 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಡಿ ಅಂತ ಹೇಳಿ. ಯಾಕಂದ್ರೆ ಜೆಡಿಎಸ್ ನಲ್ಲಿ ಇದ್ದಂತ ಮರಿತಿಬೇಗೌಡ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು, ಅವರು ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಜೆಡಿಎಸ್ ಇಂದನೇ ಸ್ಪರ್ಧೆ ಮಾಡ್ತೀವಿ ಅನ್ನೋ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದುವರೆಗೂ ಕೂಡ ಇದು ಅಂತಿಮ ಆಗಿಲ್ಲ. ಯಾಕಂದ್ರೆ ಬಿಜೆಪಿ ಈಗಾಗಲೇ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿದ ಮೇಲೆ ಬಿಜೆಪಿಯಲ್ಲಿ ಬದಲಾವಣೆ ಆಗುವಂತ ಸಾಧ್ಯತೆ ತೀರಾ ಕಡಿಮೆ. ಇವರೆಗೂ ಸಹಿತ ಆ ರೀತಿ ಬದಲಾವಣೆ ಆಗಿರುವಂತ ಉದಾಹರಣೆ ಇಲ್ಲ. ಆದ್ರೆ ಈಗ ಜೆಡಿಎಸ್ ಪಟ್ಟಿ ಹಿಡಿದಿರುವಂತ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅನ್ನೋಂತ ಕುತೂಹಲ ಮೂಡಿದೆ. ಒಂದ್ ಕಡೆಯಲ್ಲಿ ನಿಂಗರಾಜ್ ಅವರು ಈಗಾಗಲೇ ತಾನು ಕೆಲಸವನ್ನು ಆರಂಭಿಸಿದ್ದೀನಿ, ಪಕ್ಷದ ವರಿಷ್ಠರು ಕೂಡ ಕೆಲಸ ಮಾಡೋದಕ್ಕೆ ಹೇಳಿದ್ದಾರೆ ಅನ್ನೋ ಮಾತನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಜೊತೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಜೆಡಿಎಸ್ ವಲಯದಲ್ಲಿ ಈ ವಿಚಾರವಾಗಿ ಬೇರೆದೇ ಚರ್ಚೆ ನಡೀತಾ ಇದೆ. ನಾವು ಈಗಾಗಲೇ 2 ಸ್ಥಾನವನ್ನ ಬೇಕು ಅಂತ ಕೇಳಿದೀವಿ, ಕೊಡ್ತಾರೆ ಅನ್ನೋಂಥ ನಿರೀಕ್ಷೆ ಇದೆ. ಈ ಕ್ಷಣಕ್ಕೂ ಕೂಡ ಮಾತುಕತೆ ಆಗ್ತಾ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಜೆಡಿಎಸ್ ನಲ್ಲೂ ಸಹಿತ ಇನ್ನಷ್ಟು ಗೊಂದಲ ಏನಂತಂದ್ರೆ ಶ್ರೀಕಂಠೇಗೌಡ ಮತ್ತು ವಿವೇಕ್ ಇಬ್ರು ಕೂಡ ಅಲ್ಲಿ ಆಕಾಂಕ್ಷಿಗಳಾಗಿದ್ದಾರೆ. ಯಾರಿಗೆ ಬಿಟ್ಕೊಡ್ಬೇಕು, ಯಾರಿಗೆ ಕ್ಷೇತ್ರವನ್ನು ಕೊಡಬೇಕು, ಅಭ್ಯರ್ಥಿಯನ್ನು ಮಾಡಬೇಕು ಅನ್ನೋ ಗೊಂದಲ ಅಲ್ಲಿಯೂ ಕೂಡ ಇದೆ. ಹೀಗಾಗಿ ಅಲ್ಲಿ ಒಂದ್ ವೇಳೆ ಜೆಡಿಎಸ್ಗೆ ಸಿಕ್ಕಿತು ಅಂತ ಆದ್ರೆ 4 ಸ್ಥಾನ ಬಿಜೆಪಿಗೆ, 2 ಸ್ಥಾನ ಜೆಡಿಎಸ್ಗೆ ಆಯ್ತು ಅಂತ ಆದ್ರೆ ಈಗಾಗಲೇ ಭೋಜೇಗೌಡರಿಗೆ 1 ಸ್ಥಾನವನ್ನ ಕೊಡಲಾಗಿದೆ. ಬಿ ಫಾರಂ ಕೂಡ ಅವರಿಗೆ ಈಗ ತಾನೇ ಹಂಚಿಕೆ ಮಾಡಲಾಗಿದೆ. ಇನ್ನೊಂದು ಕ್ಷೇತ್ರಕ್ಕೆ ಶ್ರೀಕಂಠೇಗೌಡರಿಗೆ ಕೊಡ್ಬೇಕಾ ಅಥವಾ ವಿವೇಕ್ ಅವರಿಗೆ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಅದಕ್ಕೂ ಮುಂಚಿತವಾಗಿ ಇನ್ನೊಂದು ಸ್ಥಾನ ಹೆಚ್ಚುವರಿಯಾಗಿ ಜೆಡಿಎಸ್ ಕೇಳಿರೋದ್ರಿಂದ ಆ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪತ್ತಾ, ಅದ್ರ ಮತ್ತೆ ಈಗ ಬದಲಾವಣೆ ಮಾಡ್ಲಿಕ್ಕೆ ಸಿದ್ಧ ಆಗತ್ತಾ ಅನ್ನೋದು ಬಹಳ ಕುತೂಹಲ. ಬಹುಶಃ ಇವತ್ತು ಸಂಜೆ ಒಳಗಡೆ ಒಂದು ತೀರ್ಮಾನಕ್ಕೆ ಬರೋ ಸಾಧ್ಯತೆ ಇದೆ. ದೇವೇಗೌಡರು ಬಿಜೆಪಿ ಹೈಕಮಾಂಡ್ ಜೊತೆ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಎಲ್ಲವೂ ಕೂಡ ಬಹುಶಃ ಇನ್ನೊಂದ್ 2 ಗಂಟೆಗಳಲ್ಲಿ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಟಿಕೆಟ್ಗಾಗಿ ಇನ್ನೂ ಕೂಡ ಮೈತ್ರಿಯಲ್ಲಿ ಫೈಟ್ ನಡೀತಾ ಇರೋದು ಸ್ಪಷ್ಟ. ಎಂ ಕುಮಾರ್, ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.